ನಮಗೆ ನಾವು ಯಾರೇನೇ ದಯವಿಟ್ಟು ಇವತ್ತು ಹೇಳ್ಬೋದು, ಅಂತ್ಯಕ್ರಿಯೆ ಆದ ಜಾಗ, ಅಂತ್ಯಕ್ರಿಯೆ ಆದ ಜಾಗ ಮಹಾನ್ ಜಾಗ ಮಾಡ್ತೇನೋ ನಾವು ಇದರಲ್ಲಿ ಮಾಡಿಬಿಟ್ಟೆ ಬರ ಮಾಡಿಬಿಟ್ಟಿದ್ರೆ ಓಕೆ ಅಂತಿದ್ದೋ, ಸ್ಟುಡಿಯೋದ ಮಾಡಿದ್ವಿ. ಅವ್ರಿಗೆ ಹೇಳೋದಷ್ಟೇ, ನಮಗೆ 10 ಕುಂಟೆ ಕೊಡಿ. ನಿನ್ನೆ ನಾನು ಕಾರ್ತಿಕ್ ಕರೆದಾಗ ಕಾರ್ತಿಕ್ ನನಗೆ 1 ವಾರ ಟೈಮ್ ತೊಗೊಂಡಿದ್ದಾರೆ. ದಯವಿಟ್ಟು ಕಾರ್ತಿಕ್ ಮನವಿ ಮಾಡಿದ್ದೀನಿ, ನಮ್ಮಿಂದ ತುಂಬ ಜನ ಇದ್ದಾರೆ, ದಯವಿಟ್ಟು ಈ ವಿಷಯದಲ್ಲಿ ವಿಷ್ಣು ಸರ್ ವಿಷಯ ರಾಕ್ಲೈನ್ ವೆಂಕಟೇಶ್ ಆಗ್ಬೋದು, ಅಂಬರೀಷ್ ತುಂಬ ನೊಂದೋಗ್ಬಿಟ್ಟು ನಾವು ಇಡೀ ಚಿತ್ರಕ ನಾನು ಅವತ್ತು ಯಾರೋ ನನಗೆ ಹೇಳಿದ್ರು, ಮಂಜು ಅವರು ಬರೀ ಮಾತಾಡ್ಬಿಡ್ತಾರೆ, ಅವತ್ತು 1 ಕೋಟಿ 2 ಕೋಟಿ ಕೇಳಿದ್ರು, ಸುಮ್ಮನೆ ಆಗ್ಬಿಟ್ರು ಅಂದರು. ನಾನು ಕೇಳಿದ್ದೀನಿ, ನನ್ನ ಹಿಂದೆ ತುಂಬ ದೊಡ್ಡ ಶಕ್ತಿಗಳಿದೆ ಸಾರ್, ವಿಷಯದಲ್ಲಿ ಯಾರು ಮುಂದೆ ಒಬ್ಬರು ಬಿಡಿ, ನೀವು ಮಾತಾಡಿ, ನಿಮ್ಮ ಹಿಂದೆ ನಾವಿದ್ದೀವಿ, ಏನು ಬೇಕು ಕೊಡೋಣ ಅಂತಲೂ ಹೇಳಿದ್ದಾರೆ. ಅದರಲ್ಲಿ ಒಬ್ಬ ನಮ್ಮ ಕನ್ನಡ ಚಿಕ್ಕ ದೊಡ್ಡ ಕಲಾವಿದರುಗಳು ತುಂಬ ಜನ ಇದ್ದಾರೆ, ನಮ್ಮ ನಿರ್ಮಾಪಕರು ಇದ್ದಾರೆ. ನಿಜವಾಗ್ಲೂ ಅಂಬರೀಷ್ ಅವರು ತುಂಬ ದಿನ ಅದ್ರ ಬಗ್ಗೆ ಮಾತಾಡಿ ಕೊರ್ಗಿ ಎಷ್ಟೊತ್ತಿನ ನಂತರ ಅವರು ನಿಜವಾಗ್ಲೂ ಅನ್ಲಿಮಿಟ್ ಕೊಟ್ಟಿದ್ದರು. ಯಾಕಂದ್ರೆ ನೋವು, ವಿಷ್ಣುವರ್ಧನ್ ಅಂತ ಅಷ್ಟು ಪ್ರೀತಿ ಅಷ್ಟು ಪ್ರಾಣ ಅವ್ರ ಕಂಡ್ರೆ ನಿಮ್ಗೆ ಗೊತ್ತಿಲ್ಲ. ಇವತ್ತು ಅಭಿಮಾನಿಗಳು ಒಬ್ಬೊಬ್ಬರು ಅಂತ ಮಾತಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ. ತುಂಬ ನಮ್ಮ ಚಿತ್ರರಂಗದ ವಿಷ್ಣು ಸರ್ ಬಗ್ಗೆ ಎಲ್ಲರೂ ಗೌರವ ಇಟ್ಟು ಪ್ರೀತಿ ಇಟ್ಟು ದಯವಿಟ್ಟು ಆ ರೀತಿ ಮಾತಾಡಿ. ನಾನು ದಯವಿಟ್ಟು ಕಾನೂನಿಗೆ ಹೇಳ್ತೀನಿ, ಅಭಿಮಾನ್ ಸ್ಟುಡಿಯೋದು ಹೇಳ್ತೀನಿ, ಕಾರ್ತಿಕ್ ನಿನ್ನೆ ಕೇಳ್ಕೊಂಡಿದ್ದೀನಿ, ತುಂಬ ಮನವಿ ಮಾಡಿದ್ದೀನಿ. ಕಾರ್ತಿಕ್ಕು ನನಗೆ 5 ದಿನ ಟೈಮ್ ತೊಗೊಂಡವ್ರೆ, ಮಾಡಲೇ ಕೊಡಬೇಕು ಅಂತ ಹೇಳಿದೆ. ನಾನು ಅವ್ರಿಗೆ ಹೇಳಿದೆ, ಕಾರ್ತಿಕ್ಗೆ ನಿನ್ಗೆ ಏನು ಬೇಕು ಹಣ ಹೇಳಪ್ಪ, ಯಾರು ಗೊತ್ತಿಲ್ದಂಗೆ ಬೇಕಾದ್ರೆ ಏನು ಬೇಕು ವ್ಯವಸ್ಥೆ ಮಾಡೋಣ. ಗೊತ್ತಾಗ್ತದೆ ಅವನೊಂದೇ ಮಾತಾಡ್ದ, ಅಣ್ಣ ನಾನು ಹಣಕ್ಕಾಗಿ ಮಾಡಲ್ಲ, ನನಗೂ ವಿಷ್ಣು ಸರ್ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎರಡೂ ಇದೆ, ದಯವಿಟ್ಟು ಮಾಡ್ತೀನಿ. ಯಾಕೆಂದರೆ ಇದನ್ನು ನಮ್ಮ ಯಾರು ನಿಂತ್ಕೊಂಡು ಮಾಡಬಾರ್ದು. ಯಾಕೆ ನಾವು ಇಷ್ಟು ದಿನ ಯಾಕೆ ಮಾಡಲಿಲ್ಲ ಅಂದರೆ, ಈ ಸಂಘ ಆ ಸಂಘ ಈ ಸಂಘ ಎಲ್ಲ ಒಂದೇ ವಿಷ್ಣು ಸೇನ, 100 ಬರೋಕ್ಕೆ ಸಾಧ್ಯ ಇಲ್ಲ. ಒಂದು ಮನೆ 3 ಬಾಕ್ಲು ಅಂದರೆ ಇವರು ವಿಷ್ಣು ಸೇನ ಒಂದಾಗ 600 ಬಾಕ್ಲು ಮಾಡ್ತಾರೆ, ಮಾಡಬೇಡಿ. ಒಂದೇ ಯಾರು ಒಬ್ಬರು ಮುನ್ಸೂಚನೆ ಇರ್ರಿ. ಇಲ್ಲಿ ನಾನು ಅನ್ನೋದು ಬೇಡ, ವಿಷ್ಣು ಸೇನಾ ಅನ್ಬೇಕು. ಯಾಕೆ ನಮ್ಮ ಅಭಿಮಾನಿಗಳಿಗೆ ತುಂಬ ನೊಂದೋಗ್ಬಿಟ್ಟವ್ರೆ, ಶಾಂತಿ ಪ್ರಿಯರು, ಅವ್ರಿಗೆ ತೊಂದರೆ ಕೊಡಬೇಡಿ. ನಾವು ಸರ್ಕಾರಕ್ಕಾಗಲಿ ನಮ್ಮ ಕಾನೂನಿಗಾಗಲಿ ನಮ್ಮ ನ್ಯಾಯಾಲಯಕ್ಕೆ ಮನೆ ಮಾಡ್ತಿದ್ವಿ, ವಿತ್ ಬಾಲಕೃಷ್ಣ ಕುಟುಂಬ ಮನೆ ಇದು ಮಾಡ್ತಿದ್ವಿ, ಮನವಿ ಮಾಡ್ತಾಯಿದ್ವಿ. 10 ಕುಂಟೆ ಜಾಗನ ದಯವಿಟ್ಟು ಕೊಡಿ. ನಾನು ಕಾರ್ತಿಕ್ ಹೇಳಿ ದುಡ್ಡು ಕೊಟ್ಟು, ಕಾರ್ತಿಕ್ ಹೇಳಿದ ದುಡ್ಡು ಆದರೆ ದಯವಿಟ್ಟು ಬೇಡ ಅಣ್ಣ, ನಾನು ಪ್ರೀತಿಯಿಂದ ಕೇಳ್ತೀನಿ, ಪ್ರೀತಿಯನ್ನು ಮಾಡ್ಕೊಡ್ತೀನಿ, ನನ್ನ ಮನಸ್ಸಲ್ಲಿದೆ, ತುಂಬ ನೋವಾಗಿದೆ, ಅದರಿಂದ ನಾನು ಮಾಡ್ಕೊಡಿಲ್ಲ ಹೇಳಿದೆ. ದಯವಿಟ್ಟು ಏನೇ ಯಾರೇ ತಪ್ಪಂಡು ನಾನು ಕ್ಷಮೆ ಕೇಳ್ತೀನಿ, ನನ್ನ ಅಭಿಮಾನಿಗಳ ಪರವಾಗಿ ನನ್ನ ಗುರುಗಳಿಗೋಸ್ಕರ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಇದು ಮನಸ್ಸಲ್ಲಿ ಕಬಡ, ಇದನ್ನು ದಯವಿಟ್ಟು ಏನಾದ್ರು ಮಾಡಿಕೊಡು ಅಂತ ನಾನು ಮನವಿ ಮಾಡಿದ್ದೀನಿ. ನನಗೆ ತುಂಬ ನೋವಾಗಿದೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ನಾನು ಕಾನೂನು ಹೋರಾಟಕ್ಕೆ ಜೊತೆಲಿರ್ತೀನಿ, ಕಾನೂನು ಬಿಟ್ಟು ನಾವು ಬೇರೆ ಹೋಗಲ್ಲ. ವಕೀಲರನ್ನ ಕೈ ಹಿಡಿದೀನಿ, ಕಂಪ್ಲೀಟ್ ದಾಖಲೆಗಳು ತೊಗೊಂಡಿದ್ದೀವಿ. ಅದು ಸರ್ಕಾರ ಕೊಟ್ಟಿದ್ದು, ದುಡ್ಡು ತೊಗೊಂಡಿದ್ದು ಎಲ್ಲ ನಮ್ಮ ಹತ್ರ ಇದೆ. ಇದನ್ನು ಮುಂದುವರ್ಸೋದು ಬೇಡ. ಯಾಕೆಂದರೆ ಕೋರ್ಟ್ಗೆ ಹೋದ್ಮೇಲೆ ತುಂಬ ದಿನ ಆಗುತ್ತೆ ಹೇಳ್ತದೆ. ಅದರ ಪ್ರೀತಿಯಿಂದ ವಿಶ್ವಾಸದಿಂದ ಗೆಲ್ಲಬೇಕು. ಯಾವುದೇ ವಿಷಯ ಆಗಲಿ ನಾವು ಆವೇಶದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರ್ಯಾರೋ ಬಂದು ಮಾಡ್ತೀನಿ ಅಂತ ತುಂಬ ಖುಷಿ ಆಗ್ತದೆ. ಎಲ್ಲ ಯಾರೇ ಬಂದರು ಯಾರೇ ಇದ್ದರು ಅದು ವಿಷ್ಣು ಅಭಿಮಾನಿಯಾಗಿ ಇರ್ತಾರೆ. ಬೇರೆ ಯಾರಿಗೂ ಸ್ವಾರ್ಥಕ್ಕಿಲ್ಲ, ಸ್ವಾರ್ಥದಿಲ್ಲ, ಯಾರೂ ಇಲ್ಲ. ನಾವು ಯಾರು ಭೇದ ಭಾವ ಮಾಡ್ತಾಯಿಲ್ಲ. ದಯವಿಟ್ಟು, ಯಾಕೆಂದರೆ ಮೊನ್ನೆ ನನಗೆ ನಮ್ಮ ಶ್ರೀನಿವಾಸ್ ಅವರು ಹೇಳಿದ್ರು, ಮಂಜು ಅವರು 2 ಸತಿ ಮಾಡ್ತಾರೆ ಹೋಗ್ಬಿಡ್ತಾರೆ. ನಾನು ಸ್ವಾರ್ಥಕ್ಕೆ ನಾನು ಕರಿದಲ್ಲೇ ಯಾಕೆಂದರೆ ನನಗೆ ಇದ್ರ ಬಗ್ಗೆ ನಾನೊಬ್ಬ ನಿರ್ಮಾಪಕ. ವಿಷ್ಣು ಸೇನಾ ಸಮಿತಿ ನೀವು ಅಧ್ಯಕ್ಷಗಳು ನೀವೆಲ್ಲ ಇದ್ದೀರಾ, ಮುನ್ಸೂಚನೆ ಇದ್ದೀರಾ, ನಮಗೆ ಕರೆದಾಗ ಬರ್ತೀವಿ. ಆಮೇಲೆ ಮಂಜೂರು ಕರೆದಿಲ್ಲ ಅಂತೇಳಿ ನಾನು ಯಾವತ್ತೂ ಕರೆದವನಿಗೆ ಬರೋಲ್ಲ ಅಂತ ಹೇಳಿದೆ. 2 ಸತಿಗೆ 3 ಸತಿ ಕರೆದ. ಒಂದು ಸಲ ಡಿ ಸಿ ಆಫೀಸ್ಗೆ ರಾಜುಗೌಡ, ಒಂದು ಸಲ ಶಂಕರ್ ಸಾರ್ ಮೀಟ್ ಮಾಡಿದೆ, ಒಂದು ಸಲ ಸರ್ವೆ ಮಾಡ್ದೆ ಬಂದಿದ್ದೆ. ಅದು ನನ್ನ ಕರ್ತವ್ಯ ಕೂಡ, ನಾನು ಹೋಗಿ ಮಾಡಲೇಬೇಕು. ನನ್ನ ಧರ್ಮ, ನನಗೆ ಅವ್ರು ಕೊಟ್ಟಿರೋ ಸ್ಥಾನ, ಎಲ್ಲರಿಗೂ ಅಭಿಮಾನ ಹಾಕೋದು, ನನ್ನ ಸ್ಥಾನನೇ ಬೇರೆ ಇತ್ತು. ಇವತ್ತು ಬೇರೆ ಯಾರು ಕೂತ್ಕೊಂಡು ಸುಮ್ಮನೆ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ದಯವಿಟ್ಟು ಬೇಡ. ವಿಷ್ಣು ಸಾರ್ ವಿಷಯದಲ್ಲಿ ಯಾರು ತಮಾಷೆ ಮಾಡಬೇಡಿ.